ನಮಸ್ತೆ ಫ್ರೆಂಡ್ಸ್, ಲೇಖಪ್ ರಿಯಾಸ್ ನಮಸ್ತೆ ಇದು ಮಲ್ಟಿಪರ್ಪಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ಕಳೆದ ವ್ಲಾಗ್ನಲ್ಲಿ ನಾನು ಟ್ರಾವೆಲಿಂಗ್ ವ್ಲಾಗ್ ಅಂದರೆ ನಮ್ಮ ಒಂದು 2 ಡೇಸ್ ಟ್ರಿಪ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದು ಫಸ್ಟ್ ಪಾರ್ಟ್ ಅದು ಆಗೋಯಿತು, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಪಾರ್ಟ್, ನಾವು ಎಲ್ಲೆಲ್ಲಿಗೆಲ್ಲ ಹೋದ್ವಿ, ಏನೇನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಾವು ಹಿಂದಿನ ವ್ಲಾಗ್ ನೀವೇನಾದರೂ ನೋಡಿದ್ರೆ, ಅಂದರೆ ಫಸ್ಟ್ ಪಾರ್ಟ್ ಆಫ್ ದಿಸ್ ವ್ಲಾಗ್ ನೀವೇನಾದರೂ ನೋಡಿದ್ರೆ ಅದರ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುವಂಥ ವ್ಲಾಗ್, ನೀವು ಖಂಡಿತವಾಗಿ ನೋಡಲೇಬೇಕು. ಅದನ್ನು ನೋಡಿ ಇದನ್ನ ಕಂಟಿನ್ಯೂ ಮಾಡಬಹುದು, ಅಥವಾ ಇದನ್ನು ನೋಡಿ ನೀವು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಆ ಲಿಂಕ್ನ ನೋಡಿಕೊಂಡು ನೀವು ಪ್ರೆಸ್ ಮಾಡ್ಕೊಂಡು ನೀವು ಕಂಟಿನ್ಯೂ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಸೊ ಹಾಗಾದರೆ ನಾವು ಕಳೆದ ವ್ಲಾಗ್ನಲ್ಲಿ ನಾವು ಮುರುಡೇಶ್ವರ ಬೀಚ್ನಿಂದ ನೆಕ್ಸ್ಟ್ ಮುರುಡೇಶ್ವರದಲ್ಲಿ ಹಾಲ್ಟ್ ಆದ್ವಿ. ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನಾವು ಎಲ್ಲಿಗೆ ಹೋದ್ವಿ, ಏನೇನೆಲ್ಲ ನೋಡಿದ್ವಿ. ಸೊ ಮುರುಡೇಶ್ವರದಿಂದ ನಾವು ನೆಕ್ಸ್ಟ್ ಹೋಗಿದ್ದು ಶೃಂಗೇರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಶೃಂಗೇರಿಗೆ ಹೋಗಬೇಕಾದ್ರೆ ಆಗುಂಬೆ ಘಾಟ್ಸ್ ಬರುತ್ತೆ. ಆ ಆಗುಂಬೆ ಘಾಟ್ಸ್ನ ನಾನು ಸ್ವಲ್ಪ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ನ ಹಂಚ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಾವು ಒಂದು ಎಕ್ಸೈಟ್ಮೆಂಟ್ ಆಗಿರುವಂತಹ ಬೀಚ್ನ ನಾವು ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ಆ ಬೀಚ್ ಯಾವುದು? ಎಸ್, ಮರವಂತೆ ಬೀಚ್. ಮರವಂತೆ ಬೀಚ್ ತುಂಬಾ ಎಂಟರ್ಟೈನ್ಮೆಂಟ್ ಕೊಡುವಂತಹ ಬೀಚ್. ತುಂಬಾ ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಆಟ ಆಡಬಹುದು, ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಅದೇ ರೀತಿ ಅದು ತುಂಬ ಕ್ಲೀನ್ ಆಗಿರುವಂತಹ ಬೀಚ್, ಶಾಂತಿಯುತವಾದಂತಹ ಬೀಚ್. ನನಗಂತೂ ಅದು ಮೈ ಮೋಸ್ಟ್ ಫೇವ್ರೆಟ್ ಬೀಚ್. ನಾನು ಇದುವರೆಗೂ ನೋಡಿರೋ ಬೀಚ್ಗಳಲ್ಲಿ ಆ ಮರವಂತೆ ಬೀಚ್ ನನಗಂತೂ ತುಂಬಾ ಇಷ್ಟ. ಇದು ಸೆಕೆಂಡ್ ಟೈಮ್ ನಾವು ಅಲ್ಲಿ ವಿಸಿಟ್ ಮಾಡ್ತಾ ಇರೋದು. ಬಟ್ ಆಶು ಆ ಪ್ಲೇಸ್ನ ನೋಡಿರಲಿಲ್ಲ. ಆಶುಗೋಸ್ಕರ, ಅಮ್ಮಗೋಸ್ಕರ, ನನ್ನ ತಂಗಿಗೋಸ್ಕರ ಅಲ್ಲಿಗೆ ಹೋಗಿದ್ದು. ತುಂಬಾ ಆನ್ ದ ವೇ ಅದು ಸಿಕ್ಬಿಡ್ತು. ಆನ್ ದ ವೇ ಅದು ಸಿಕ್ತು ಮರವಂತೆ ಬೀಚ್. ಆ ಮರವಂತೆ ಬೀಚ್ನಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡ್ಕೊಂಬರೋಣ ಬನ್ನಿ. Come Ashu, come soon, come soon. Come here. Hi. Hi. Are you enjoying? Yeah, I'm enjoying. Yesterday we played on beach. But, Played in beach. Played in beach. But now I cannot play because I have more Yes. working dress. And you have More- taken bath. And I have already took bath. ನಿಜವಾಗ್ಲೂ ಎಂಜಾಯಿಂಗ್ ಎ ಲಾಟ್. ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ ಬ್ಯಾಕ್ಗ್ರೌಂಡಲ್ಲೆಲ್ಲ ನನ್ನ ಫ್ಯಾಮಿಲಿ ಕಿರ್ಸ್ತಾ ಇದೆ, ಅಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದೀವಿ. ಹಿಂದ್ಗಡೆ ಎಲ್ಲ ಸ್ಟೋನ್ಸ್ ಬ್ಯಾಕ್ಗ್ರೌಂಡ್. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಎಂಜಾಯ್ ಮಾಡ್ತಾ ಇದ್ವಿ. ಮರವಂತೆ ಬೀಚ್ ಹೇಳಿದ ಹಾಗೆ ಮರವಂತೆ ಬೀಚ್ ತುಂಬಾ ಇಂಡಿಪೆಂಡೆಂಟ್ ಆಗಿರುವಂತಹ ಬೀಚ್, ತುಂಬಾ ಕ್ಲೀನ್ ಆಗಿರುವಂತಹ ಬೀಚ್, ತುಂಬಾ ಶಾಂತಿಯುತವಾದಂತಹ ಬೀಚ್. ಇನ್ನೊಂದ್ಸಲ ಬೀಚ್ ತೋರಿಸ್ತೀನಿ ನೋಡಿ. ಈ ಬೀಚ್ ಮುರುಡೇಶ್ವರದಿಂದ ಒಂದು 50 ಕಿಲೋಮೀಟರ್ಸ್ ಬರುತ್ತೆ. ರೋಡಲ್ಲಿ ನಿಮ್ಗೆ ಕಾಣುತ್ತೆ, ಒಂದು ಕಡೆ ಬೀಚ್ ಬರುತ್ತೆ, ಮತ್ತೊಂದು ಕಡೆ ಒಂದು ನದಿ ಬರುತ್ತೆ. ಈ ಬೀಚಲ್ಲಿ ನೀವು ಆಟ ಆಡಿ
ನದಿಯಲ್ಲಿ ನೀವು ಸ್ನಾನ ಮಾಡಿಕೊಂಡು ಬೇಕಾದರೆ ಅಲ್ಲೊಂದು ದೇವಸ್ಥಾನ ಬರುತ್ತೆ. ದೇವಸ್ಥಾನ ನದಿಯ ಆ ಕಡೆ ಪಡುಕೋಣೆ ಅನ್ನೋ ಊರು ಬರುತ್ತೆ. ದೀಪಿಕಾ ಪಡುಕೋಣೆ ಇದಾರಲ್ಲ ಅವರು ಊರು ಅಂತ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಕರೆಕ್ಟಾಗಿರುವಂತಹ ಇನ್ಫಾರ್ಮೇಷನ್ ಇಲ್ಲ, ಬಟ್ ನನಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ದೀಪಿಕಾ ಪಡುಕೋಣೆ ಅವರ ಊರು ಅದು, ಆ ನದಿಯ ಆ ಕಡೆ ಇರುವಂತಹ ಊರು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಟ್ರಾವೆಲಿಂಗ್ ವ್ಲಾಗ್, ಅಂದರೆ ಟ್ರಿಪ್ ಹೋಗಿರುವಂತಹ ವ್ಲಾಗ್ ಪಾರ್ಟ್ 2. ನೆಕ್ಸ್ಟ್ ಪಾರ್ಟ್ 3 ನೆಕ್ಸ್ಟ್ ಭಾಗದಲ್ಲಿ ನೀವು ನೋಡ್ತಿರಂತೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ಈ ವ್ಲಾಗ್ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯು ಆಲ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.